ಸೇರ್ಕೊಂಡು ಬಿಗ್ ಬಾಸ್ ಮನೆಗೆ ಯಾರ್ಯಾರು ಹೋಗ್ತಾರೆ ಅಂತ ಒಂದು ಸಣ್ಣ ಪ್ರಿಡಿಕ್ಷನ್ ಮಾಡ್ತಾ ಇದೀವಿ. ಸರ್ ಸುದೀಪ್ ಸರ್, ನೀವೇನಾದ್ರು ನೋಡ್ತಿದ್ರೆ ನಮ್ಮ ಅಮ್ಮನ ಸ್ವಲ್ಪ ಕರ್ಕೊಳ್ಳಿ, ನಿಮ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಸರ್. ನಾನು ಸಿದ್ದರಾಮಯ್ಯನವ್ರು ಕಳ್ಸ್ಬೇಕಂತ. ಯಾಕೆ ರಾಮಾಚಾರಿ? ಮನೆ ಕ್ಯೂಟ್ ಆಗಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ. ಈ ಸತಿ ಯಾರು ಬರ್ಬೋದು ಕಾಮಿಡಿಯಿಂದ? ನನಗೆ ರಾಘು ಬಂದ್ರೆ ತುಂಬಾ ಇಷ್ಟ. ಆಶಾ ಭಟ್ನ ಕಳ್ಸೋಣ. ಆಶಾ ಭಟ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ಮಗು ತರ ಇತ್ತು ವಾಯ್ಸ್. ಈ ಹುಲಿ ನಾನ್ ಸಾಕಿದ ಹುಲಿ. ಈ ಹುಲಿ ಉಗುರಿನಿಂದಾನೇ ಅಲ್ವಾ ನಮ್ಮ ಹೊರ್ತೂರಣ್ಣ ಫೇಮಸ್ ಆಗಿದ್ದು. ನಾವ್ ಯೂಟ್ಯೂಬರ್ ಆಗಿ ಯೂಟ್ಯೂಬರ್ ಅವ್ರನ್ನ ಹೆಂಗ್ ಬರ್ಬೇಕಾಗುತ್ತೆ, ನಾವ್ ಅವ್ರನ್ನೂ ಒಂದ್ ಸ್ವಲ್ಪ ಕಳಿಸ್ಕೊಡೋಣ ಅಲ್ಲ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಗೌಡ ವ್ಲಾಗ್ಸ್. ಇವತ್ತು ನಾನು ನಮ್ಮಮ್ಮ ಇಬ್ರು ಸೇರ್ಕೊಂಡು ಬಿಗ್ ಬಾಸ್ ಮನೆಗೆ ಯಾರ್ಯಾರು ಹೋಗ್ತಾರೆ ಅಂತ ಒಂದು ಸಣ್ಣ ಪ್ರಿಡಿಕ್ಷನ್ ಮಾಡ್ತಾ ಇದೀವಿ. ಮಾಡೋಣ ಪ್ರಿಡಿಕ್ಷನ್? ಓಕೆ. ಅದಕ್ಕೆ ಮುಂಚೆ ತುಂಬಾ ರೂಮರ್ಸ್ ಓಡಾಡ್ತೀವಿ. ಒಂದು 15 ದಿನದಿಂದ ನಮ್ ಸುದೀಪ್ ಸರ್ ಅವರು ಬಂದು ಬಿಗ್ ಬಾಸ್ ಆಂಕರಿಂಗ್ ಮಾಡ್ತಿಲ್ಲ ಅಂತ ನಮ್ಗದು ಸಖತ್ ಬೇಜಾರಾಗಿತ್ತು. ಬಿಕಾಸ್ ಅವ್ರ ದಿ ಬೆಸ್ಟ್ ಆಂಕರ್ ಬಿಗ್ ಬಾಸ್ಗೆ 10 ವರ್ಷದಿಂದ ಮಾಡ್ಕೊ ಬಂದಿದ್ದಾರೆ. ಈ ವರ್ಷ ಮಾಡಿಲ್ಲ ಅಂದ್ರೆ ಹೆಂಗೆ ಅಂತ. ಬಟ್ ಸಡನ್ ಆಗಿ ಕಲರ್ಸ್ ಕನ್ನಡದವರು ಒಂದು ಪ್ರೋಮೋ ಬಿಟ್ರು ನಮ್ ಸುದೀಪ್ ಸರ್ ಜೊತೆ, ಲೈಕ್ ಬಿಗ್ ಬಾಸ್ ಸ್ಟೇಜ್ ಮೇಲೆ ಇರೋದು ತುಂಬಾನೇ ಖುಷಿ ಆಯ್ತು. ಸರಿ ಬನ್ನಿ ಇವಾಗ ನಾವು ನಮ್ ಪ್ರಿಡಿಕ್ಷನ್ ನ ಹೇಳ್ತೀವಿ. ಸೊ ಫಸ್ಟ್ ನಮ್ಮ ಅಮ್ಮನಿಂದನೇ ಸ್ಟಾರ್ಟ್ ಮಾಡೋಣ. ನಮ್ಮಮ್ಮ ಯಾರನ್ನ ಕಳಿಸ್ತಾರೆ ಬಿಗ್ ಬಾಸ್ ಮನೆಗೆ ಫಸ್ಟ್ ನೋಡೋಣ. ಯಾರನ್ನ ಕಳಿಸ್ತಿದ್ಯಮ್ಮ ಬಿಗ್ ಬಾಸ್ ಮನೆಗೆ? ನಾನೇ ಹೋಗ್ಬೇಕಂತ ಇಷ್ಟ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಏನಾಯ್ತು? ಆಗಲ್ಲ, ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ನೋಡಿದ್ರ ಫ್ರೆಂಡ್ಸ್, ಆಸೆ ಇರ್ಬೇಕು ಫ್ರೆಂಡ್ಸ್, ಇಷ್ಟ ಆಸೆನಾ? ಸರ್ ಸುದೀಪ್ ಸರ್, ನೀವೇನಾದ್ರು ನೋಡ್ತಿದ್ರೆ ನಮ್ಮ ಅಮ್ಮನ ಸ್ವಲ್ಪ ಕರ್ಕೊಳ್ಳಿ, ನಿಮ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಸರ್. ಮನೆಗೆ ಹೋಗ್ಬೇಕಂತೆ ಬಿಗ್ ಬಾಸ್ ಮನೆಗೆ, ಕರ್ಕೊಳ್ಳಿ. ಸೊ ಆನ್ ಸೀರಿಯಸ್ ನೋಟ್ ಆಗಿ ಕೇಳ್ತೀನಿ, ಸೀರಿಯಸ್ ಆಗಿ ಹೇಳಿ, ಯಾರನ್ನ ಕಳಿಸ್ಬೇಕು ಅನ್ಕೊಂಡಿದ್ಯಾ? ನಾನು ಸಿದ್ದರಾಮಯ್ಯನವ್ರು ಕಳ್ಸ್ಬೇಕಂತ. ಚೆನ್ನಾಗಿದೆ ಚಾಯ್ಸ್. ಸೊ ಇವರಿಗೆ ಪಾಪ ನಿದ್ದೆ ಬರ್ತಿದೆಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ ಇವಾಗ ನಮ್ ಜಮೀರ್ ಅಣ್ಣನ್ ಕಳಿಸ್ತೀನಿ. ನಮ್ ಜಮೀರ್ ಅಣ್ಣ ಹೋದ್ರೆ ಏನೇಳಿ ಕಾಮಿಡಿ ಮಾಡ್ತಾರೆ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಜಮೀರ್ ಅಣ್ಣ ಹೋದ್ರೆ ಏನೇಳಿ ಕಾಮಿಡಿ ಮಾಡ್ತಾರೆ. ಮತ್ತೆ ಅವ್ರು ಸೂಪರ್ ಇಂಗ್ಲಿಷ್ ಅಲ್ಲಿ ಮಾತಾಡಿ ನಮ್ ಸಿದ್ದರಾಮಯ್ಯನ ಎಚ್ಚರಿಕೆಗೊಳಿಸ್ತಾರೆ. ಆಯ್ತಾ? ಪಾಲಿಟಿಕ್ಸ್ ಇಂದ ಅಂತೂ ಯಾರು ಬರಲ್ಲ, ಅದು ಸುಮ್ನೆ ನಮ್ಮ ಆಸೆ ಅಷ್ಟೇನೆ. ಸರಿ ಬಿಡಿ, ಇವಾಗ ಪಾಲಿಟಿಕ್ಸ್ ಬೇಡ. ನಾವು ಇವಾಗ ಸೀರಿಯಲ್ ಇದ್ರಲ್ಲಿ ನೋಡೋಣ. ಸೀರಿಯಲ್ ಅಲ್ಲಿ ಯಾರ್ಯಾರು ಹೋಗ್ಬೋದು ಮನೆಗೆ ಅಂತ. ಬಟ್ ನಾನು ಅಷ್ಟು ಸೀರಿಯಲ್ ನೋಡಲ್ಲ. ನಮ್ಮ ಅಮ್ಮನೇ 24 ಗಂಟೆ ಸೀರಿಯಲ್ ನೋಡ್ತಾ ಇರ್ತಾರೆ, ಫೋನ್ ಇಟ್ಕೊಂಡು. ಸೊ ಅವ್ರನ್ನೇ ಕೇಳೋಣ ಬನ್ನಿ, ಯಾರು ಹೋಗ್ಬೋದಮ್ಮ ಸೀರಿಯಲ್ ಅಲ್ಲಿ? ರಾಮಾಚಾರಿ ಹೋಗ್ಬೋದಂತ ನನ್ಗೆ ಇಷ್ಟ. ಸಾರಿ, ಗೆಟ್ ರೆಡಿ. ರಾಮಾಚಾರಿನ? ಎಂತಕ್ಕೆ ರಾಮಾಚಾರಿ ನಿಂಗೆ? ರಾಮಾಚಾರಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. Okay. ಮತ್ತೆ ಫ್ಯಾಮಿಲಿನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಸೊ ನಮ್ಮಮ್ಮಂಗೆ ಏನು ಅಂದ್ರೆ, ಇವಾಗ ರಾಮಾಚಾರಿ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿರೋ ಸದಸ್ಯರನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋ ಭರವಸೆಯಿಂದ ರಾಮಾಚಾರಿನ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಿಜವಾಗ್ಲೂ ರಾಮಾಚಾರಿ ಹೋಗ್ತಾರ ಅಮ್ಮ? ಹೋಗ್ತಾರೆ ಗ್ಯಾರಂಟಿ. ನೀನ್ ಯಾರನ್ನ ಕಳಿಸ್ತೀಯ ಬಿಗ್ ಬಾಸ್ ಅಲ್ಲೇ? ಸೀರಿಯಲ್ ಇಂದನಾ? ನಾನು ಸುಕೃತ ನನ್ನ ಕಳಿಸ್ತೀನಿ. ಯಾಕೆ ಗೊತ್ತಾ, ನಾನು ಒನ್ಸ್ ಅಪಾನ್ ಎ ಟೈಮ್ ಅಗ್ನಿಸಾಕ್ಷಿ ಸೀರಿಯಲ್ ನೋಡ್ತಿದ್ದೆ. ಆ ಸೀರಿಯಲ್ ಅಲ್ಲಿ ನನಗೆ ತುಂಬಾ ಚೆನ್ನಾಗಿ ಕಾಣಿಸೋರು, ತುಂಬಾ ಕ್ಯೂಟ್ ಆಗಿರೋರು. ನಂಗೆ ಅವ್ರನ್ನೇ ತುಂಬಾ ಇಷ್ಟ, ಅದಕ್ಕೋಸ್ಕರ ಅವ್ರನ್ನ ಕಳ್ಸಕ್ ಪ್ಲಾನ್ ಮಾಡ್ತೀನಿ ನಾನು. ಸೊ ನೀನ್ ನೆಕ್ಸ್ಟ್ ಯಾರನ್ನ ಕಳಿಸ್ಬೋದು ಸೀರಿಯಲ್ ಇಂದ? ನಾನು ಅಂತರಪಟದಿಂದ ಆರಾಧನ್ ಕಳಿಸ್ಬೇಕಂತ ತುಂಬಾ ಇಷ್ಟ. ನನ್ನ ಹೆಸರು ಆರಾಧನಾ. ಇದನ್ನೆಲ್ಲ ನೋಡಿ ನನಗೆ ಅಯ್ಯೋ ಪಾಪ ಅನ್ಬೇಡಿ. ನನ್ನನ್ನ ಆರಾಧನಾ ಅಂದ್ರೆ ತನ್ವಿ ಅವರು. ಅವ್ರದ್ದು ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿದ್ನಿ, ತುಂಬಾ ಸೂಪರ್ ಆಗಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಸೊ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಅವರು ಇರ್ಬೋದು. ಚೆನ್ನಾಗಿದೆ ಈ ಚಾಯ್ಸ್ ಚೆನ್ನಾಗಿದೆ. ನನಗೆ ಬಂದು ಮೋಕ್ಷಿತ್ ಅವ್ರ ಇಷ್ಟ. ಅದೇ ಪಾರು ಸೀರಿಯಲ್ ಆಕ್ಟ್ ಮಾಡಿದ್ರಲ್ಲ ಅವರು. ನಿನ್ನ ಮೌನ ನೋಡಿತಾನೆ ಗಾಳಿ ಹಾಡಿತು. ಅವ್ರು ಯಾಕೆ ಇಷ್ಟ ಅಂದ್ರೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಎಲ್ಲ ನಾನು ನೋಡ್ತಾ ಇರ್ತೀನಿ. ಅವ್ರ ತಮ್ಮನ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರೆ. ಅವರು ಫಿಸಿಕಲಿ ಡಿಸೇಬಲ್ ಪರ್ಸನ್, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ ಕಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ಅಮ್ಮ, ಐ ಥಿಂಕ್ ಇವಾಗ ಸೀರಿಯಲ್ ಅವ್ರದ್ದೆಲ್ಲ ಸಾಕು ಅನ್ಸುತ್ತೆ. ಲಾಸ್ಟ್ ಇಯರ್ ಬಂದು ಸಂತು ಬಂದಿರಲ್ಲ ಕಾಮಿಡಿ ಕಿಲಾಡಿಯಿಂದ. ಯಾಕಂದ್ರೆ ನೀನ್ ಯಾವಾಗ್ಲೂ ಕಾಮಿಡಿ ಕಿಲಾಡಿ ನೋಡ್ತಾನೆ ಇರ್ತೀಯ ಫೋನಲ್ಲೆಲ್ಲ. ಸೊ ಈ ಸತಿ ಯಾರು ಬರ್ಬೋದು ಕಾಮಿಡಿಯಿಂದ? ನನಗೆ ರಾಘು ಬಂದ್ರೆ ತುಂಬಾ ಇಷ್ಟ. ರಾಘು ಅದೇ ಫೀಮೇಲ್ ತರ ಎಲ್ಲ ಡ್ರೆಸ್ ಹಾಕೊಂಡ್ ಬರ್ತಾರಲ್ಲ. ಸೊ ಅವ್ರು ಬಂದ್ರು ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಮನೇಲಿ ನಗ್ಸೋರಿದ್ರೆ ನಾವು ಎಲ್ಲ ಖುಷಿಯಾಗಿರ್ತೀವಲ್ಲ, ಆ ಬ್ಯಾಕ್ ಗ್ರೌಂಡ್ ಅಂದ್ರೆ ನಗು ಇರೋ ಕಡೆ ತುಂಬಾನೇ ಖುಷಿ ಇರುತ್ತೆ, ತುಂಬಾ ಸಂತೋಷವಾಗಿರುತ್ತೆ. ಮತ್ತೆ ಅವರು ತುಂಬಾನೇ ಟ್ಯಾಲೆಂಟೆಡ್ ಪರ್ಸನ್, ಬಂದ್ರೆ ತುಂಬಾನೇ ಚೆನ್ನಾಗಿದೆ ಈ ಗೆಸ್ಸು. ನನಗೆ ಯಾರು ಬರ್ಬೇಕು ಅಂದ್ರೆ, ನಮ್ಗೆ ರೇಷ್ಮಾ ಅಕ್ಕ ಬರ್ಬೇಕು. ರೀಲ್ಸ್ ರೇಷ್ಮಾ ಅಕ್ಕ ಬರ್ಬೇಕು. ಅವರು ಪಾಪ ಇವಾಗ ಇನ್ಸ್ಟಾಗ್ರಾಮ್ ಇಂದ ಎಲ್ಲ ಬೆಳೆದು ಮುಂದೆ ಬರ್ತಿದ್ದಾರೆ. ನಾವು ಚಿಕ್ಕ ಪ್ರತಿಭೆನ ಮುಂದೆ ತರಬೇಕಲ್ಲ. ಸೊ ನಂಗೆ ರೇಷ್ಮಾ ಅಕ್ಕ ಬರ್ಲಿ. ನೀನ್ ಯಾರು ಬರ್ಬೇಕು ಕಾಮಿಡಿಯಿಂದ? ನನಗೆ ಹುಲಿ ಕಾರ್ತಿಕ್ ಬರ್ಬೇಕು. ಹುಲಿ ಕಾರ್ತಿಕ್ ಅದೇ ಲಾಸ್ಟ್ ಟೈಮ್ ವಿನ್ ಆದ್ರಲ್ಲ. ಓಕೆ. ಸೊ
ಸರ್ ನೀವು ಬರ್ಬೇಕಂತೆ. ಸೊ ನಮ್ಮ ಅಮ್ಮನ ಲಿಸ್ಟ್ ಅಲ್ಲಿ ನೀವು ಇದ್ದೀರಾ. ನೀವು ಏನಾದ್ರು ನಮ್ಮ ವಿಡಿಯೋ ನೋಡ್ತಾರೆ, ಇದಕ್ಕೊಂದು ಲೈಕ್ ಕೊಡಿ. ನಿಮ್ನ ಬಿಗ್ ಬಾಸ್ ನಾವು ಕಳಿಸ್ತಾ ಇದೀವಿ. ಸೊ ಕಾಮಿಡಿ ಇದನ್ನು ಸಾಕು ಅನ್ಸುತ್ತಮ್ಮ. 3 ಜನ ಏನೋ ತಗೊಂಡಿದೀವಿ. ನೆಕ್ಸ್ಟ್ ಯಾರಾದ್ರೂ ಹಾಡಾಡಕ್ ಇರ್ಬೇಕಲ್ಲ, ಹಾಡಾಡಕ್ ಯಾರನ್ನ ಕಳ್ಸೋಣ? ನಮ್ಮ ಆಶಾ ಭಟ್ನ ಕಳ್ಸೋಣ. ಹೆದರುತ್ತಾ ಅರಳಿವೆ ನಾನಾ ಹಂಬಲ. ಆಶಾ ಭಟ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ಮಗು ತರ ಇತ್ತು ವಾಯ್ಸ್. ಅವರು ಸರಿಗಮಪ ಬಂದಾಗೆಲ್ಲ. ಸೊ ನಮ್ಮ ಮನೇಲಿ ಅವಾಗೆಲ್ಲ ಸರಿಗಮಪ ನೋಡ್ತಾ ಇದ್ವಿ, ಚೆನ್ನಾಗಿದೆ. ಅವ್ರನ್ನೂ ಕಳ್ಸೋಣ. ಸೊ ಹಾಡಾಡೋರು ಒಬ್ರು ಇರ್ಬೇಕು ಮನೇಲಿ, ಚೆನ್ನಾಗಿರುತ್ತೆ. ಇದಾದ್ಮೇಲೆ ಯಾರನ್ನ ಕಳ್ಸೋಣ? ರಮ್ಯ ಇನ್ನೊಬ್ರು ಅದೇ ಬೆಳ್ಳುಳ್ಳಿ ಕಬಾಬ್ದ ಹಾಡ್ ಹೇಳಿದ್ರಲ್ಲ, ಅವ್ರ ಹೆಸರೇನೆ? ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಆದ್ರಲ್ಲ, ಅದೇ ಐಶ್ವರ್ಯ ರಾಜನು. ಅಲ್ಲ ಬೆಳ್ಳುಳ್ಳಿ ಕಬಾಬ್ ಅವ್ರದ್ರು ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರದ್ದು ವಾಯ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ಇಬ್ಬರು ಸಿಂಗರ್ಸ್ ಇದ್ದಾಗ ಮನೆ ಫುಲ್ ಸಂಗೀತಮಯವಾಗಿರುತ್ತೆ. ಸೊ ಅವರು ಬರ್ಲಿ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಸೊ ನಿನ್ನಾಸೆ ಅಂತ ಅವ್ರನ್ನೂ ಕಳ್ಸ್ಕೊಳ್ಳೋಣ. ನೆಕ್ಸ್ಟ್ ನಾವು ಇವಾಗ ಸಿಂಗಿಂಗ್ ಸಾಕು. ಇವಾಗ ಏನ್ ಗೊತ್ತಾ ಮಾಡೋಣ, ನ್ಯೂಸ್ ಕಡೆ ಹೋಗೋಣ. ಸ್ವಲ್ಪ ನ್ಯೂಸ್ ಚಾನಲ್ ಅವ್ರನ್ನೂ ಕಳ್ಸ್ಕೊಳ್ಳೋಣ ಅಲ್ಲ, ಪಾಪ ಅವ್ರನ್ನೂ ಸ್ವಲ್ಪ ಫೇಮಸ್ ಮಾಡೋಣ ನಾವು. ನನ್ಗಂತೂ ನಮ್ಮ ಅಜ್ಜಿ ತಣ್ಣನ್ ಕಳ್ಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಕತ್ತೆ ಬಾಲ ಕುದುರೆ ಜುಟ್ಟು. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ಹೆದರ್ಕೊಂಡು ಜೀವನ ಮಾಡೋದಾಗಿದ್ರೆ ಇನ್ನೇನೋ ಮಾಡ್ಕೊಂಡಿರ್ತಿದ್ದೆ. ಜರ್ನಲಿಸ್ಟ್ ಯಾಕ? ಅವ್ರೆ ನೋಡಿ ಎಷ್ಟು ಟ್ರೆಂಡಿಂಗ್ ಆಗ್ಬಿಟ್ಟಿದ್ದಾರೆ ನಮ್ಮ ಕತ್ತೆ ಬಾಲ ಕುದುರೆ ಜೊತೆ ಅಜಿತಣ್ಣ. ನಿಮ್ಮನ್ನು ನಾವು ಕಳಿಸ್ಕೊಡ್ತಾ ಇದೀವಿ ಬಿಗ್ ಬಾಸ್ಗೆ, ಹೋಗ್ ಬನ್ನಿ. ಇವ್ರ ಜೊತೆ ನಾವು ಇನ್ನೊಬ್ಬರನ್ನ ಕಳ್ಸ್ಕೊಡೋಣ. ಶೆಟ್ಟಿಗೆ ಬನ್ನಿ. ಶೆಟ್ಟಿಗೆ ಯಾರು ಇರ್ಬೋದು ಹೇಳೋ ಅವ್ರ ಹೆಸರು? ಜಯಪ್ರಕಾಶ್ ಅವರು. ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಸೊ ಇವ್ರು ಹೋಗ್ಬೇಕು. ಯಾಕೆ ಗೊತ್ತಾ, ಚಾನಲ್ ಇಬ್ಬರು ಪರ್ಸನ್ ಇದ್ರೆ ಹೆಂಗ್ ಗೊತ್ತಾ, ಜಿದ್ದಿಗೆ ಬೀಳ್ತಾರೆ. ಫೈಟ್ ಇರ್ಬೇಕಲ್ವಾ ಮನೇಲಿ. ಬರೀ ಸಂತೋಷ, ಹಾಡು, ಡ್ಯಾನ್ಸ್ ಇದ್ರೆ ಏನ್ ಮಜಾ ಇರುತ್ತೆ. ಸೊ ಫೈಟ್ ಮಾಡಕ್ಕೆ ನಮ್ ಇಬ್ಬರನ್ನ ಕಳ್ಸೋಣ. ಏನಂತ್ಯಾ? ಸೂಪರ್. ನಾನು 10 ಸೀಸನ್ ನೋಡಿದ್ದೀನಿ, ಇದು 11ನೇ ಸೀಸನ್. ಒಂದ್ ಸೀಸನ್ ಮಿಸ್ ಮಾಡಲ್ಲ. ನಾನು ಟೈಮ್ ನೋಡ್ತಾ ಇರ್ತೀನಿ, ಯಾವಾಗ ಬಿಗ್ ಬಾಸ್ ಟೈಮ್ ಆಯ್ತಾ ಅಂತ ನೋಡ್ತಾನೆ ಇರ್ತೀನಿ. ಅದಕ್ಕೆ ನನ್ ಬಿಗ್ ಬಾಸ್ ಅಂದ್ರೆ ತುಂಬಾನೇ ಇಷ್ಟ. ಸುದೀಪ್ ಅಣ್ಣ, ನೀವು ಈ ಚಾನೆಲ್ ನೋಡ್ತಾ ಇದ್ರೆ ನೆಕ್ಸ್ಟ್ ಟೈಮ್ ನೀವು ನನ್ನ 12ನೇ ಸೀಸನ್ ಕರೀಲೇಬೇಕು ಸುದೀಪ್ ಅಣ್ಣ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಕರ್ದಿಲ್ಲ ಅಂದ್ರೆ ಏನ್ ಮಾಡ್ತಿ ಕಣವ? ನಾನು ಅವ್ರ ಮನೆಗೆ ಹುಡ್ಕೊಂಡು ಹೋಗ್ತೀನಿ. ಸುದೀಪ್ ಅಣ್ಣ ಮನೆಗೆ ಗೊತ್ತು ನನ್ಗೆ. ಅಣ್ಣ ಹುಷಾರಾಗಿರೋಣ, ಈ ಅಮ್ಮ ಸರಿ ಇಲ್ಲ. ನಾವು ಯೂಟ್ಯೂಬರ್ ಅನ್ನ ಹೆಂಗ್ ಮರೆಯೋದು? ಯೂಟ್ಯೂಬರ್ ಅನ್ನ ಸ್ವಲ್ಪ ಜನ ಕಳ್ಸೋಣಲ್ಲ ಅಮ್ಮ ಬಿಗ್ ಬಾಸ್ ಮನೆಗೆ. ಸೊ ನಾವು ಫಸ್ಟ್ ಯೂಟ್ಯೂಬರ್ ಅಂತ ಜ್ಞಾಪಕ ಬರೋದೇ ನಮ್ಗೆ ಡಾಕ್ಟರ್ ಬ್ರೋ ಅವರು. ಫುಡ್ ಅಲ್ಲಿ ಇಂಡಿಯಾ ನಂಬರ್ 1 ಡಾಕ್ಟರ್ ಬ್ರೋ ಅಂದ್ರೆ ನಮ್ಮಲ್ಲಿ ಎಲ್ಲರಿಗೂ ಇಷ್ಟ. ಅವ್ರ ವಿಡಿಯೋಸ್ ಬರುತ್ತೆ ಅಂದ್ರೆ ಕಾಯ್ತಾ ಇರ್ತೀವಿ. ಸೊ ಅವ್ರು ಹೋದ್ರೆ ನಮ್ಗೆ ತುಂಬಾನೇ ಇಷ್ಟ. ಬಟ್ ಏನ್ ಮಾಡೋದು, ರೀಸೆಂಟ್ ಆಗಿ ಲೈವ್ ಬಂದ್ಬಿಟ್ರು. ಡಾಕ್ಟರ್ ಬ್ರೋ ಏನ್ ಹೇಳ್ಬಿಟ್ರು ಅಂದ್ರೆ 3 ತಿಂಗಳು ನಾನು ಒಂದ್ ಮನೇಲಿ ಇರೋಕ್ಕಂತೂ ಸಾಧ್ಯನೇ ಇಲ್ಲ. ಅದೇ 3 ತಿಂಗಳು ಟೈಮ್ ಕೊಟ್ರೆ 3 ಕಂಟ್ರಿಗೆ ಹೋಗ್ಬಿಡ್ತೀನಿ ಅಂದ್ರು. ಸೊ ಅವರು ಕಂಟ್ರಿಗಳನ್ನ ನೋಡ್ಬೇಕು ಅನ್ಬೇಕಾದ್ರೆ ನಾವು ಅವ್ರನ್ನ ಕಳ್ಸ್ಕೊಡಕ್ಕಲ್ಲ. ಬಟ್ ಅವ್ರು ಬಂದ್ರೆ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ನಿನ್ಗೆ ಯಾರು ಬರ್ಬೇಕಮ್ಮ ಯೂಟ್ಯೂಬರ್ ಇಂದ? ನನಗೆ ಸಮೀರ್ ಬರ್ಬೇಕಂತ ಇಷ್ಟ. ಸಮೀರ್ ಎಂತಕ್ಕೆ? ಅವರು ಯೂಟ್ಯೂಬ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ತುಂಬಾ ಸ್ಪೆಂಡ್ ಮಾಡ್ತಾರೆ. ನನ್ಗೆ ಅದು ತುಂಬಾ ಇಷ್ಟ. ಆಕ್ಚುಲಿ ಸಮೀರ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಮೀರ್ ಅವ್ರನ್ನ ನಾವು ಪರ್ಸನಲ್ ಆಗಿ ಮೀಟ್ ಮಾಡಿದೀವಿ. ನಮ್ ಚಾನಲ್ಗೂ ಅಷ್ಟೇ. ಪಾಪ ನಾವು ಈ ತರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ಸರ್ ಅಂದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಪ್ರಮೋಟ್ ಮಾಡ್ಕೊಟ್ರು. ಮತ್ತೆ ಹೌದು, ನಮ್ಮ ಅಮ್ಮ ಹೇಳಿದ್ ಕರೆಕ್ಟ್. ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು ವಿಡಿಯೋಸ್ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ. ಈಗ ಅವ್ರ ಅಪ್ಪ ಅಮ್ಮ ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ. ಗೊತ್ತಾ, ಮಕ್ಳು ಏನಾದ್ರು ಮಾಡ್ತಾ ಇದಾರೆ ಎಷ್ಟು ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ. ಅವ್ರನ್ನ ನೋಡಿ ಅಪ್ಪ ಅಮ್ಮಂದಿರ್ ಕಲಿಬೇಕು. ಮಕ್ಳು ಆಸೆ ಪಡ್ತಾರಲ್ಲ, ಅದನ್ನ ಅವ್ರು ಎಷ್ಟು ಚೆನ್ನಾಗಿ ಪೂರೈಸ್ತಾ ಇದಾರೆ ಅನ್ನೋದು. ಗೌರವ್ ಶೆಟ್ಟಿ ಅವ್ರದ್ದು ಶಾರ್ಟ್ ಮೂವೀಸ್ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಅಲ್ಲ ಸರ್, ಫೈರ್ ಕ್ಯಾಂಪಾ? ಸಾರಿ ಸರ್, ಫೈರ್ ಇಂಜಿನಾ? ಸರಿ, ಮನೇಲಿ ಬೆಂಕಿ ಬಿದ್ಬಿಟ್ಟೈತೆ, ಲೊಕೇಶನ್ ಕಳಿಸ್ತೀನಿ, ಬೇಗ ಬನ್ನಿ ಸರ್. ಶೆಟ್ಟಿ ಅವ್ರದ್ದು ಶಾರ್ಟ್ ಮೂವೀಸ್ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಅವ್ರನ್ನು ಕಳ್ಸ್ಕೊಟ್ರು. ಯಾಕಂದ್ರೆ ಕಾಮಿಡಿ ಇದೆ. ಮತ್ತೆ ಅವ್ರದ್ದು ಲಾಸ್ಟ್ ಒಂದು ಮೆಸೇಜ್ ಕೊಡ್ತಾರೆ. ಮತ್ತೆ ಟ್ರೆಂಡಿಂಗ್ ಆಗಿರೋ ಮೆಸೇಜಸ್ ನ ಕೊಡ್ತಾ ಇರ್ತಾರಲ್ಲ. ಅದಾದ್ಮೇಲೆ ನಂಗೆ ಯಾರು ಬರ್ಬೇಕಪ್ಪ ಅಂತಂದ್ರೆ ವರ್ಷ ಮತ್ತೆ ವರುಣ್ ಬರ್ಬೇಕು. ವರುಣ್ ಯಾಕಪ್ಪ ಅಂತಂದ್ರೆ, ಅಂಗಿ ಹಾಕಿ ಕ್ರಾಪು ತೀಡಿ ಓಡಿ ಬಂದ ನಿನ್ನ ನೋಡಿ. ನೋಡಿದ್ರಲ್ಲ, ನಿಮ್ಗೆಲ್ಲ ಆಲ್ರೆಡಿ ಗೊತ್ತು ಅವ್ರಿಬ್ರು ಬ್ರೇಕಪ್ ಇಶ್ಯೂಸ್ ಆಗಿದೆ. ಬ್ರೇಕಪ್ ಏಂತಕ್ಕಾಯ್ತು ಅಂತ ಅವ್ರು ಪ್ರಾಪರ್ ಆಗಿ ರೀಸನ್ ಕೊಟ್ಟಿಲ್ಲ. ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಬಟ್ ಅವ್ರಿಬ್ರಿಗೂ ಒಂದೇ ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಅವ್ರಿಬ್ರು ಒಟ್ಟಿಗೆ ಕುತ್ಕೊಂಡು ಲೈಕ್ ಅವರಿಬ್ರು ಐ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಒಂದು 3 ತಿಂಗಳು ಮನೇಲಿ ಇದ್ದಾಗ ನಮಗೆ ಆಸ್ ಎ ಫ್ಯಾನ್ಸ್ ಆಗಿ ನಮಗೆ ಗೊತ್ತಾಗುತ್ತೆ ಅವ್ರಿಬ್ರು ಮಧ್ಯೆ ಏನ್ ಇಶ್ಯೂಸ್ ನಡೀತು ಏನು ಅಂತ. ಬಿಕಾಸ್ ಬ್ಯಾಡ್ ಕಮೆಂಟ್ಸ್ ಬರ್ತಿದೆ. ಈಗ ಇಬ್ರಿಗೂ ಪರ್ಸನಲಿ ಎಮೋಷನಲಿ ಕನೆಕ್ಟ್ ಆಗಿ ಇಬ್ರು ಡಿಪ್ರೆಷನ್ಗೆಲ್ಲ ಹೋಗ್ತಾ ಇದಾರೆ. ಸೊ ಅದೆಲ್ಲ ಆಗ್ಬೇಕಂದ್ರೆ ಅವ್ರಿಬ್ರು ಬಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಂಗೆ ಇನ್ನೊಬ್ರು ಯಾರಾದ್ರೂ ಬರ್ಬೇಕಾ? ನನಗೆ ನೆಕ್ಸ್ಟ್ ಅದೇ ಅವ್ರ ಹೆಸರು ಏನು, ಡಿವಿ. ಓಕೆ, ಡಿವಿ ಇನ್ ಕನ್ನಡ.
ಸೊ ಡಿವಿ ಇನ್ ಕನ್ನಡ ಅವ್ರದ್ದು ಚೆನ್ನಾಗಿದೆ ಆಕ್ಚುಲಿ. ಅವ್ರದ್ದು ವಿಡಿಯೋಸ್ ಎಲ್ಲ ನಮ್ಮ ಮನೇಲಿ ನೋಡ್ತಾ ಇರ್ತೀವಿ. ಇವಾಗ ನಾವು ಯಾವಾಗಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವು, ನಾವು ಇವಾಗ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಯೂಟ್ಯೂಬರ್ಸ್ ವಿಡಿಯೋಸ್ ನೋಡ್ತಾ ಇರ್ತೀವಿ. ಸೊ ಅವ್ರದ್ದು ವಿಡಿಯೋಸ್ ಚೆನ್ನಾಗಿರುತ್ತೆ. ಅವ್ರದ್ದು ಅವ್ರ ಫ್ಯಾಮಿಲಿ ಜೊತೆ ಅವ್ರ ವೈಫ್ ಎಲ್ಲ ಮಾಡ್ತಾರಲ್ಲ, ಆ ವಿಡಿಯೋಸ್ ಎಲ್ಲ ನನಗೆ ತುಂಬಾನೇ ಇಷ್ಟ. ಓಕೆ, ಅವ್ರು ಬರ್ಬೋದು, ಅದು ಚೆನ್ನಾಗಿರುತ್ತೆ ಅವ್ರು ಬಂದ್ರು. ಮತ್ತೆ ಇವ್ರು ನಮ್ಮ ಅಮ್ಮ ಹೇಳಿದ್ಮೇಲೆ ನಂಗೆ ಇನ್ನೊಬ್ರು ಜ್ಞಾಪಕ ಬಂದಿದ್ದು ಯಾರು ಅಂದ್ರೆ ಲೇಖಿ ಗೋಸ್ವಾಮಿ ಇದಾರಲ್ಲ. ಬ್ರೋ 1 minute ರುಕ್ ಹಲೋ ನಮಸ್ಕಾರ ಎಲ್ಲರಿಗೆ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್ ಅಂಡ್ ಯುವರ್ ಸಪೋರ್ಟ್. ಅವ್ರು ಬರ್ಬೇಕು. ಅವ್ರ ವಿಡಿಯೋಸ್ ಅಲ್ಲಿ ಹೆಂಗೆ ಅಂದ್ರೆ ಅವ್ರ ಹೆಲ್ಪಿಂಗ್ ನೇಚರ್ ಚೆನ್ನಾಗಿರ್ತೇವೆ. ಏನೋ ದಾರಿಯಲ್ಲಿ ಹೋಗ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಇರುತ್ತೆ, ಪಾಪ ಅವ್ರು ಹೋಗಿ ಪೆಟ್ರೋಲ್ ಕೊಡೋದಾಗ್ಲಿ ಇಲ್ಲ ಆಂಬುಲೆನ್ಸ್ಗೆ ವೇ ಮಾಡ್ಕೊಡೋದಾಗ್ಲಿ, ಈ ವಿಡಿಯೋಸ್ ಎಲ್ಲ ಚೆನ್ನಾಗಿದೆ. ಹೆಲ್ಪಿಂಗ್ ನೇಚರ್ಗೋಸ್ಕರ ನಾವು ಅವ್ರನ್ನ ಕಳಿಸ್ತಾ ಇದೀವಿ ಬಿಗ್ ಬಾಸ್ ಮನೆಗೆ. ಅವ್ರದ್ದು ಚೆನ್ನಾಗಿರುತ್ತೆ. ಸೊ ಇಷ್ಟೊತ್ತು ನಾವು ಯೂಟ್ಯೂಬರ್ಸ್ನೆಲ್ಲ ತಗೊಂಡ್ವಿ. ಇವಾಗ ಫೈನಲ್ ಆಗಿ ನಾವು ತಗೊಂತಾ ಇರೋದು ಬಂದ್ರೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ನ. ಸೊ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಅಂದಾಗ ಜ್ಞಾಪಕ ಬರೋದು ಯಾರಪ್ಪ ಜ್ಞಾಪಕ ಬರ್ತಾರೆ? ಯಾರಿದ್ದಾರೆ? ಕಿಪ್ಪಿ ಬರ್ಬೇಕು. ಕಿಪ್ಪಿ, ಅದೇ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ಕಿಪ್ಪಿ, ನಿನಗೆ ಕನ್ನಡ ಮಾತಾಡಕ್ಕೆ ಬರುತ್ತಾ? ಇವಾಗ ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಶ್ರೀನಿವಾಸ್ ಅವ್ರೆ? ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದೀನಿ? ಇದು ಕನ್ನಡ ತಾನೆ? ನೀನೇ ಹುಚ್ಚುಚ್ಚು ತರ ಕ್ವಶನ್ ಕೇಳಿದ್ರೆ ಮಗನೇ ನೀನ್ ಇಲ್ಲಿ ಇರ್ಬೇಕಿತ್ತು, ನಿನ್ ಗೊತ್ತಾಗ್ತಿತ್ತು. ಹೆಂಗ್ ಬಾಯಿ ಬರೋದೆಲ್ಲ ಬೈತಿದ್ದೆ. ಓಕೆ, ಸೊ ಕಿಪ್ಪಿ ಕೀರ್ತಿ ಅವ್ರನ್ನ ಕರೆಸ್ಬೇಕು ಅಂತ ನಮ್ಮಮ್ಮ ಪ್ರಿಡಿಕ್ಟ್ ಮಾಡ್ತಾ ಇದಾರೆ. ಬಟ್ ಪಾಪ ಹುಡುಗಿದು ಚೆನ್ನಾಗಿದೆ ವಿಡಿಯೋಸ್ ಎಲ್ಲ, ನನಗೂ ಇಷ್ಟ. ಹುಡುಗಿ ಮಾತಾಡೋದಿಲ್ಲ, ಒಂದೊಂದು ಕಮೆಂಟ್ಸ್ ಓದಿ ರೆಸ್ಪಾಂಡ್ ಮಾಡ್ತಾರಲ್ಲ, ಅದ್ ನೋಡಕ್ಕೆ ಮಜಾ ಇರುತ್ತೆ. ಸೊ ಕಿಪ್ಪಿ ಕೀರ್ತಿ ಅವ್ರನ್ನು ನಾವು ಬಿಗ್ ಬಾಸ್ ಕಳಿಸ್ಬೇಕು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದೀವಿ. ಸೊ ಇದಾದ್ಮೇಲೆ ನನಗೆ ಜ್ಞಾಪಕ ಬರ್ತಾರದು ಯಾರು ಗೊತ್ತಾ? ನೆಕ್ಸ್ಟ್ ಮಂಜಣ್ಣ ಬರ್ಬೇಕು. ನೋಡಿ ನಮ್ಮಮ್ಮ ಎಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಇದಾರೆ ಅಂತ ಎಲ್ಲ ಅವರೇ ಹೇಳ್ತಾರೆ. ಮಂಜಣ್ಣ ಯಾರು ಗೊತ್ತಾ? ಬಂದ್ರೋ ಅಂತಾರೆ. ಗುರು, ಇವತ್ತಿಗೆ 4 ದಿವಸ ಆಯ್ತು ಗುರು ನಾನು ಸ್ನಾನ ಮಾಡಿ. ಇವತ್ತು ಮಾಡಿದ್ದೀನಿ ನನ್ನ ಸ್ನಾನ. ಫಳ ಅಂತ ಹೊಳಿತಾರೆ ನನ್ನ ತಲೆ. ಅಭಿಮಾನಿಗಳೇ ಇರೋವರೆಗೂ ನನ್ನ ಬೆಲೆ. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಲೇ ನನ್ನ ಉಸಿರು. ಅವ್ರದ್ದು ಅಷ್ಟೇ ವಾಯ್ಸ್ ಚೆನ್ನಾಗಿರುತ್ತೆ. ನಾವು ಅಷ್ಟೇ ಅವ್ರದ್ದು 1-2 ವಾಯ್ಸ್ ನ ಯೂಸ್ ಮಾಡಿ ರೀಲ್ಸ್ ಮಾಡಿದೀವಿ, ತುಂಬಾ ಚೆನ್ನಾಗೇ ಹೊರತು. ಸೊ ನಿಂಗೆ ಮಂಜಣ್ಣ ಹೋಗ್ಬೇಕಾ? ಸರಿ ಆಯ್ತು, ಮಂಜಣ್ಣನು ಕಳ್ಸ್ಕೊಡೋಣ ಬಿಡು. ಸೊ ಮಂಜಣ್ಣ ಆದ್ಮೇಲೆ ಇನ್ಯಾರು ಹೋಗ್ಬೇಕು ಅನ್ಕೊಂಡಿದೀವಿ ಅಂತ? ಬೆಳ್ಳುಳ್ಳಿ ಚಂದ್ರು ಅಣ್ಣ ಬರ್ಬೇಕು. ನೋಡಿ, ಬೆಳ್ಳುಳ್ಳಿ ಕಬಾಬ್, 4 ಬೆಳ್ಳುಳ್ಳಿ ಎಸ್ಲು, ಸ್ವಲ್ಪ ಶುಂಠಿ, ಒಂದು 3 ಚಕ್ಕೆ, ಒಂದು 6 ಲವಂಗ, ಒಂದು 12 ಹಸಿಮೆಣಸಿನ್ಕಾಯಿ. ಫ್ರೆಂಡ್ಸ್, ನಮ್ಗೆ ಹೇಳಕ್ಕೆ ಜಾಗ ಕೊಡ್ತಿಲ್ಲ ನಮ್ಮಮ್ಮ, ಎಲ್ಲ ಅವ್ರವ್ರು ಹೇಳ್ತಾರೆ. ಸೊ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅಣ್ಣ. ಸೊ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅಣ್ಣನ ಅಷ್ಟೇ ನಾವು ನಮ್ಮ ವಿಡಿಯೋಸ್ ಲಾಸ್ಟ್ 2-3 ವಿಡಿಯೋಸ್ ಅಲ್ಲಿ ಬೆಳ್ಳುಳ್ಳಿ ಚಂದ್ರು ಅಣ್ಣನ ಹೆಸರನ್ನು ಯೂಸ್ ಮಾಡಿದೀವಿ. ಸೊ ಅವರಿಂದನೂ ನಮ್ದು ರೀಲ್ಸ್ ತುಂಬಾನೇ ಟ್ರೆಂಡಿಂಗ್ ಆಯ್ತು. ಸೊ ಬೆಳ್ಳುಳ್ಳಿ ಚಂದ್ರು ಅಣ್ಣನ್ನು ಕಳಿಸ್ಕೊಡ್ಬೇಕು ಅಂತ ನಾವು ಪ್ರಿಡಿಕ್ಟ್ ಮಾಡ್ತಾ ಇದೀವಿ. ಸೊ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬರ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ನಾವ್ ಇಷ್ಟು ಜನನ ನಮ್ಮ ಅನಿಸಿಕೆ ಅಂದ್ರೆ ನಾನು ನಮ್ಮಮ್ಮ ನಮ್ಗೆ ಯಾರು ಇಷ್ಟನೋ ಅವ್ರನ್ನ ಪ್ರಿಡಿಕ್ಟ್ ಮಾಡಿ ಹೇಳ್ತಾ ಇದೀವಿ. ನಮ್ಗೆ ಗೊತ್ತಿಲ್ಲ ಇದರಲ್ಲಿ 50% ಹೋಗ್ತಾರ, 70% ಹೋಗ್ತಾರ, ಇಲ್ಲ ಇಷ್ಟು ನಮ್ಗೆ ಕರೆಕ್ಟ್ ಆಗಿ ಇಷ್ಟ ಅಂತ ಗೊತ್ತಿಲ್ಲ. ಸೊ ಇದೆಲ್ಲ ನಮ್ಗೆ ಭಾನುವಾರ ಗೊತ್ತಾಗುತ್ತೆ, 6 ಗಂಟೆಯಿಂದ ಗೊತ್ತಾಗುತ್ತೆ ಯಾರ್ಯಾರು ಬರ್ತಾರೆ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಗೆ ಅಂತ. ಇದು ನಮ್ಮ ಪ್ರಿಡಿಕ್ಷನ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದ್ರು ತುಂಬಾ ಟ್ರೆಂಡಿಂಗ್ ಆಗಿ ಚೆನ್ನಾಗಿ ಓಡ್ತು ಅಂತಂದ್ರೆ ನಾವು ಇನ್ನ ಈ 3 ತಿಂಗಳು ಬಿಗ್ ಬಾಸ್ ಏನೇನಾಗುತ್ತೋ ಬಿಗ್ ಬಾಸ್ ಬಗ್ಗೆನೇ ವಿಡಿಯೋ ಮಾಡೋಣ ಅನ್ಕೊಂಡಿದೀವಿ. ನಿಮ್ಗೂ ಇಷ್ಟ ಆಗುತ್ತೆ ಅನ್ಕೊಂತೀವಿ. ಬಿಕಾಸ್ ಕರ್ನಾಟಕದಲ್ಲಿರೋ ಜನ ಎಲ್ಲರೂ ಆಲ್ಮೋಸ್ಟ್ ಬಿಗ್ ಬಾಸ್ ನೋಡ್ತೀವಿ. ಸೊ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೌದು, ಅವಾಗಲೇ ಯಾಕೆ ಹುಲಿನ ಇಟ್ಕೊಂಡಿದ್ಯಾ ಜೊತೆಲಿ? ಈ ಹುಲಿ ನಾನ್ ಸಾಕಿದ ಹುಲಿ. ಯಾಕಂದ್ರೆ ಈ ಹುಲಿ ಊರಿನಿಂದನೇ ಅಲ್ವಾ ನಮ್ಮ ಹೊರ್ತೂರಣ್ಣ ಫೇಮಸ್ ಆಗಿದ್ದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ನೋಡಿದ್ರ ಫ್ರೆಂಡ್ಸ್, ಇವ್ರು ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾ ಇದಾರೆ ನಂಗೆ ನಿಜ ಗೊತ್ತಿಲ್ಲ. ಏನೋ ಸುಮ್ಮನೆ ಶೋಗೆ ಇಟ್ಕೊಂಡಿದ್ದಾರೆ ಅನ್ಕೊಂಡ್ರೆ ವರ್ತುಳಣ್ಣ ಇವ್ರು ಆಕ್ಚುಲಿ ಅಪ್ಪಟ ಅಭಿಮಾನಿ. ವರ್ತುಳಣ್ಣ ಫ್ಯಾನ್ಸ್ ಯಾರು ಈ ವಿಡಿಯೋ ನೋಡ್ತೀರಾ ಒಂದ್ ಲೈಕ್ ಮಾಡ್ಬಿಡ್ರಿ ಅವ್ರಿಗೋಸ್ಕರ. ಓಕೆನಾ? ಖುಷಿನಾ? ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ನೆಕ್ಸ್ಟ್ ಟೈಮ್ ನಾನು ಹೋಗ್ಬೇಕಂತ ತುಂಬಾ ಆಸೆ ಪಡ್ತೀನಿ. ನಿಮ್ ಸಾಕು ಇವ್ರು ಬಿಟ್ರೆ ಮಾತಾಡ್ತಿರ್ತೀನಿ. ಫ್ರೆಂಡ್ಸ್ ಬಾಯ್. ಫ್ರೆಂಡ್ಸ್ ಬಾಯ್ 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 ಬಾಯ್. ನಿಮ್ ಸಪೋರ್ಟ್ ಇದ್ರೆ ನಾನು ಹೋಗ್ತೀನಿ. ಹೆಲ್ಪ್ ಮಾಡಿ ಪ್ಲೀಸ್. ಓಟ್ ಮಾಡ್ಬಿಡ್ರಿ ಫ್ರೆಂಡ್ಸ್. ಯಾರು ಬಾಯ್ ಸರಿ ಇಲ್ಲ ಓ ಅಂತ ಮಾತಾಡ್ತಾರೆ. ಬಾಯ್ 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 ಬಾಯ್. ಅಷ್ಟೇ ಆಗೋಯ್ತು ನಮ್ಮ ವಿಡಿಯೋ ಕ್ಲೋಸ್. ಬಾಯ್. ಯಾರು ಇವರೆಲ್ಲ? ಅಣ್ಣ, AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು.